ಪಲ್ಲಿ ನಾಗೇಶ್ವರ ಗಂಗಯ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿದ್ದು ಕನ್ನಡ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸತಕ್ಕಂಥ ಡಾಕ್ಟರ್ ಬಸವರಾಜ ಗೌಡಂಬಾವಿಯವರ ಚೊಚ್ಚಲ ಕೃತಿ, ಮೊದಲನೇ ಕೃತಿ ಇದು. ಕವನ ಸಂಕಲನ ಅಕ್ಷರಗಳ ಬೆಕ್ಕಳಿಗೆ. ಈ ಸಂಕಲನವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ ಅವರು ಬಂದು ಅವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ಪರಿಷತ್ತಿನ ಅಧ್ಯಕ್ಷರಾದ ಶರಣೇಗೌಡ ಪೊಲೀಸ್ ಪಾಟೀಲರು ವಹಿಸಿದ್ದಾರೆ. ಈ ಅಕ್ಷರಗಳ ಬೆಕ್ಕಳಿಗೆ ಕುರಿತು ಕವನ ಸಂಕಲನ ಕುರಿತು ಹಿರಿಯ ಪ್ರಾಧ್ಯಾಪಕರು ಸಾಹಿತಿಗಳಾದಂತಹ ಡಾಕ್ಟರ್ ಚನ್ನಬಸಪ್ಪ ಚಿಲಕರಾಗಿ ಅವರು ಮಾತನಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್, ಸದಸ್ಯರು ಕನ್ನಡ ಪುಸ್ತಕ ಪ್ರಾಧಿಕಾರ, ಹಾಗೂ ಡಾಕ್ಟರ್ ಮಮತಾಜ್ ಬೇಗಂ, ಅಧ್ಯಕ್ಷರು ಕರ್ನಾಟಕ ಲೇಖಕಿಯರ ಸಂಘ ಕೊಪ್ಪಳ, ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಪ್ರಶಸ್ತಿಯನ್ನು ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ರುದ್ರೇಶ್ ಎಂ ಆರ್ ಮತ್ತು ನಾನು ಹಾಗೂ ಡಾಕ್ಟರ್ ಬಸವರಾಜ ಗೌಡ ಕವಿ ಸಂಕಲನದ ಕವಿ ಅವರು ಉಪಸ್ಥಿತಿದ್ದಾರೆ. ಬೆಳಗ್ಗೆ 10:15ಕ್ಕೆ ಈ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ನಾವು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಮುಖ್ಯವಾಗಿ ನಮ್ಮ ಜಿಲ್ಲೆಯ ಬಹಳಷ್ಟು ಜನ ಯುವ ಪ್ರತಿಭೆಗಳಿಗೆ ಈ ವರ್ಷ ಅವಕಾಶ ನೀಡಲಾಗಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಒಂದು ಯೋಜನೆ, ಯುವ ಬರಹಗಾರರಿಗೆ ಸಹಾಯಧನ ಕೊಡ್ತಾರೆ. ಮೊದಲನೇ ಕೃತಿ, ಅದು ಯಾವುದೇ ಸಾಹಿತ್ಯದ ಯಾವುದೇ ಪ್ರಕಾರ ಇರಲಿ, ಅದಕ್ಕೆ ಮೊದಲನೇ ಕೃತಿಗೆ ಅವರು ಯುವ ಬರಹಗಾರರಿಗೆ ಪ್ರೋತ್ಸಾಹದಿಂದ ಸ್ವಲ್ಪ ಸಹಾಯಧನವನ್ನು ಕೊಡ್ತಾರೆ. ಈ ಸಹಾಯಧನ ಈ ಸಾರಿ ನಮ್ಮ ಜಿಲ್ಲೆಗೆ ಸುಮಾರು 4-5 ಜನರಿಗೆ ಸಿಕ್ಕಿದೆ. ನಾವು ಇಲ್ಲಿ ಸ್ಮರಿಸಲೇಬೇಕಾದ ಒಂದು ವಿಷಯ ಏನಂದರೆ, ನಮ್ಮ ಕನ್ನಡ ಕೈಗಿರಿ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರು ಸಚಿವರಾದ ಕನ್ನಡ ಸಂಸ್ಕೃತಿ ಸಚಿವರು. ನಮ್ಮ ಜಿಲ್ಲೆಯಲ್ಲಿ ನಿಮಗೆಲ್ಲ ಗೊತ್ತಿದೆ, ವಿವಿಧ ಅಕಾಡೆಮಿ ಪ್ರಾಧಿಕಾರಗಳಿಗೆ ಸದಸ್ಯಗಳನ್ನು ನಮ್ಮ ಜಿಲ್ಲೆಯ ಹಿರಿಯ ಸಾಹಿತಿಗಳು, ಬರಹಗಾರರು, ಚಿಂತಕರು ಆಗಿದ್ದಾರೆ. ಅದರ ಒಂದು ಲಾಭ ನಮಗೆ ಈಗಾಗಿದೆ. ಕಳೆದ ಸಾರಿ ಕನ್ನಡ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷ ಅಂತ ಡಾಕ್ಟರ್ ವಸುಂಧರಾ ಭೂಪತಿ ಇದ್ದಾಗ ಆಗ ನಮ್ಮ ಜಿಲ್ಲೆಯ ಸುಮಾರು 4 ಜನ ಕವಿಗಳ ಕೃತಿಗಳಿಗೆ ಸಹಾಯಧನ ಸಿಕ್ಕಿತು. ಈ ಸಾರಿ ನಮ್ಮದೇ ಕಾಲೇಜಿನ ಡಾಕ್ಟರ್ ಬಸವರಾಜ ಗೌಡಂಬಾವಿಯವರ ಚೊಚ್ಚಲ ಕೃತಿ ಅಕ್ಷರಗಳ ಬೆಕ್ಕಳಿಗೆ ಕನ್ನಡ ಪುಸ್ತಕ ಪ್ರಾಧಿಕಾರ ಸಹಾಯಧನ ಸಿಕ್ಕಿದೆ. ಮತ್ತು ನಮ್ಮದೇ ಕಾಲೇಜಿನ ವಿದ್ಯಾರ್ಥಿ ಸುಭಾಷ್ ಬೋವಿ ಅನ್ನೋ ಹುಡುಗನ ಮೊದಲ ನಾಟಕ ಕೃತಿ ಕೂಡ ಸಹಾಯಧನ ಸಿಕ್ಕಿದೆ. ಹೀಗೆ ಬೇರೆ ಬೇರೆ ಕಣಕಿಗೆ ಒಂದು ಕೃತಿ ನಮಗೆ ಈ ಸಾರಿ ಏನಂದರೆ, ನಮ್ಮ ಕಾಲೇಜಿನಲ್ಲಿ ಮೊದಲ ಕೃತಿಯಾಗಿ ಡಾಕ್ಟರ್ ಬಸವರಾಜ ಗೌಡಂಬಾವಿ ಅವರು ಕೃತಿ ಲೋಕಾರ್ಪಣೆಯಾಗಿದೆ. ಈ ಕೃತಿ ಕುರಿತಾಗಿ ಡಾಕ್ಟರ್ ಮಮತಾಜ್ ಮೇಡಮ್ ಅವರು ನಮಗೆ ಹೇಳ್ತಾರೆ. ವಿಶೇಷವಾಗಿ ಏನಂದರೆ, ಈ ಕೃತಿ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಬಿಡುಗಡೆಯಾಗಲಿದೆ. ಡಾಕ್ಟರ್ ಬಸವರಾಜ ಗೌಡಂಬಾವಿ ಕಳೆದ ಅವಧಿಯಲ್ಲಿ ಮಹಿಳಾ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಕೂಡ ಕೆಲಸ ಮಾಡಿದರು. ಬಿಜಾಪುರ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಕೂಡ ಕೆಲಸ ಮಾಡಿದರು. ಆಮೇಲೆ ನಮ್ಮ ಬೆಂಗಳೂರಿನ ಕನಕಾಧ್ಯಯನ ಪೀಠ ಸದಸ್ಯರಾಗಿ ಕೂಡ ಕೆಲಸ ಮಾಡಿದರು. ಅವರು ಮೂಲತಃ ಕವಿ, ವಿಮರ್ಶಕರು. ಆದರೆ ಅವರ ಕವಿತೆಗಳು ಹೊರಗೆ ಬರದೇ ಇದ್ದಾಗ ಮೇಡಮ್ ಅವರ ಪ್ರೋತ್ಸಾಹ ಮತ್ತು ಒತ್ತಾಯ ಮಾರ್ಗದರ್ಶನದಿಂದ ಅಕ್ಷರಗಳ ಬೆಕ್ಕಳಿಗೆ ಕೃತಿ ಬಿಡುಗಡೆಯಾಗಿದೆ. ಬಹಳ ಸೊಗಸಾಗಿ ಸಂಕಲನ ಬಂದಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು ಅಂತ ನಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. 19ನೇ ತಾರೀಕು ರವಿವಾರ ದಿನ ಡಾಕ್ಟರ್ ಬಸವರಾಜ ಗೌಡಂಬಾವಿಯವರ ಅಕ್ಷರಗಳ ಬೆಕ್ಕಳಿಕೆ ಎನ್ನುವಂತಹ ಪ್ರಥಮ ಕವನ ಸಂಕಲನವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕರ್ನಾಟಕ ಲೇಖಕಿಯರ ಸಂಘ ಜಿಲ್ಲಾ ಘಟಕ ಕೊಪ್ಪಳ ಮತ್ತು ಆಶಿ ಪ್ರಕಾಶನ ಶ್ರೀರಾಮನಗರ ಈ ಇವರ ಸಹಯೋಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಬೆಳಗ್ಗೆ 10:15ಕ್ಕೆ ಬಿಡುಗಡೆಗೊಂಡಿದೆ. ಹಾಗಾಗಿ ತಾವೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ಪ್ರಥಮವಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಜನರ ತನಕ ರೀಚ್ ಆಗ್ತಾ ಇದ್ದಾವೆ. ಹಾಗಾಗಿ ಅವರಿಗೆ ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ ಅಂತ. ಯಾಕಂದರೆ ಯಾವುದೇ ಒಂದು ಸಾಹಿತ್ಯದ ಕೃತಿಗಳು ರಚನೆ ಆದ ನಂತರ ಅದನ್ನು ಸಮಾಜಕ್ಕೆ ತಲುಪಿಸಲಿಕ್ಕೆ ಮಾಧ್ಯಮಗಳ ಪಾತ್ರ ಬಹಳ ಮುಖ್ಯವಾದಂಥದ್ದು. ಆದ್ದರಿಂದ ತಾವೆಲ್ಲರೂ ಸಹ ಆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿ ಆ ಕಾರ್ಯಕ್ರಮದ ವಿವಿಧ ಸುದ್ದಿಯನ್ನು ಎಲ್ರಿಗೂ ತಲುಪಿಸುವಲ್ಲಿ ತಾವು ಸಹಕಾರವನ್ನು ನೀಡಬೇಕು ಅಂತೇಳಿ ಈ ಮೂಲಕವಾಗಿ ಕೇಳ್ಕೊಳ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತು ಕೊಪ್ಪಳ ಜಿಲ್ಲಾ ಮತ್ತು ತಾಲೂಕು ಘಟಕ, ಕರ್ನಾಟಕ ಲೇಖಕಿಯರ ಸಂಘ ಕೊಪ್ಪಳ ಜಿಲ್ಲೆ, ಆರುಷಿ ಪ್ರಕಾಶನ ಶ್ರೀರಾಮನಗರ ಸಹಯೋಗದೊಂದಿಗೆ ನನ್ನ ಚೊಚ್ಚಲ ಕೃತಿಯಾಗಿರ್ತಕ್ಕಂಥ ಅಕ್ಷರಗಳ ಬೆಕ್ಕಳಿಕೆ ಲೋಕಾರ್ಪಣೆ ಕಾರ್ಯಕ್ರಮವನ್ನು
ಇದೇ ಭಾನುವಾರ 19ನೇ ತಾರೀಕಿನಿಂದ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ತಮ್ಮನ್ನೆಲ್ಲ ನೋಡಬೇಕಂತಕ್ಕಂಥದ್ದು ನನ್ನ ಈ ಕೃತಿ. ನಾನು ಸುಮಾರು ವರ್ಷಗಳಿಂದ ಬರಿತಾ ಇದ್ದರೂ ಕೂಡ ಪ್ರಕಟಿಸುವಂಥ ಇರಾದೆಯನ್ನು ತೋರಿಸಿರಲಿಲ್ಲ. ಮೇಡಮ್ ಅವ್ರು ನೋಡಿ ನೋಡೋಣ ಅಂತ ಹೇಳಿದರು. ನೋಡಿ ಆಮೇಲೆ ಮೋಹನ್ ಸರ್ ಮೇಡಮ್ ಅವರು ಇಲ್ಲ ಇದು ಬರೀ ಈ ಥರ ಬರೀ ಇನ್ನೊಂದು ಇದು ಮಾಡಿ ಯಾಕೆ ಬಿಟ್ಕೊಂಡು ಬಂದಿ ಅಂತೇಳಿ ಅವ್ರ ಪ್ರೀತಿಪೂರ್ವಕ ಒತ್ತಾಯ, ಇಬ್ಬರ ಪ್ರೀತಿಪೂರ್ವಕ ಒತ್ತಾಯದಿಂದಾಗಿ ಅವರು ತಂದಿದ್ದಾರೆ. ಅಲ್ಲಿ ಕೂಡ ಕನ್ನಡ ಪುಸ್ತಕ ಪ್ರಾಧಿಕಾರ ಅಂತಕ್ಕಂಥದ್ದು ನಮ್ಮ ಭಾಗದವರು ಎಷ್ಟೋ ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಆಗಲೇ ಕೇಳಿದ್ರು ಕಲ್ಯಾಣ ಕರ್ನಾಟಕದ ವತಿಯಿಂದ ಥರದ ಯೋಜನೆಗಳನ್ನು ಈ ಥರದ ಯೋಜನೆಗಳಿಂದ ಎಷ್ಟೋ ಜನ ಯುವ ಕವಿಗಳಿಗೆ ಇದು ಸಹಾಯಕ ಆಗ್ತೈತೆ ಅಂತಕ್ಕಂಥದ್ದು. ಎಷ್ಟೋ ಪ್ರಕಟಿಸೋಕ್ಕಾಗದೆ ಬರೋದು ಹಸ್ತಪ್ರತಿಗಳನ್ನೇ ಇಟ್ಕೊಂಡು ಕುಳಿತಿರ್ತಕ್ಕಂಥದ್ದಿದೆ. ಅಲ್ಲಿನ ಮಾನಸ ಸರ್ ಇರ್ಬೋದು, ಶರಣ ಕೋಲ್ಕರ್ ಸರ್ ಇರ್ಬೋದು, ನಮ್ಮನ್ನು ಪ್ರೋತ್ಸಾಹಿಸುವಲ್ಲಿ ಅವರು ಕೂಡ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಕ್ಕಂಥದ್ದು. ಹಾಗಾಗಿ ನನ್ನ ಚೊಚ್ಚಲ ಕಾರ್ಯಕ್ರಮ, ಚೊಚ್ಚಲ ಪುಸ್ತಕ ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕೃತಿಯನ್ನು ಜನರ ಒಟ್ಟಿಗೆ, ಜನರ ಹತ್ತಿರಕ್ಕೆ ಒಯ್ಯಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ.